ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರಿದ್ದಾರೆ. ಈಗ ತಾನೇ ಬಿಡದಿಯಿಂದ ಬೆಳಗ್ಗೆ ಪಾದಯಾತ್ರೆ ಶುರುವಾಗಿತ್ತು. 2ನೇ ದಿನದ ಪಾದಯಾತ್ರೆ. ಈಗ ಪಾದಯಾತ್ರೆ ಸತತವಾಗಿ ನಡ್ಕೊಂಡು ಬಂದಂತ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಈಗ ಊಟವನ್ನ ಸವಿಯುವಂತ ನಿಟ್ಟಿನಲ್ಲಿ ಮುಂದಾಗ್ತಿರುವಂತದ್ದು. ಈಗಾಗಲೇ ಅವ್ರ ಜೊತೆಗೆ ಅಶ್ವಥ್ ನಾರಾಯಣ ಮತ್ತೆ ಕೃಷ್ಣಪ್ಪ ಸೇರಿದಂತೆ ಅರವಿಂದ್ ಬೆಲ್ಲದವರು ಎಲ್ಲರೂ ಕೂಡ ಪಾಲ್ಗೊಂಡಿರುವಂತದ್ದು. ನಾನೀಗ ಅವರ ಊಟದ ಸಮಯದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸರ್, ತಮಗೇನು ಸುಸ್ತಾಗ್ತಿಲ್ವಾ ಸರ್? ಯಾಕಂದ್ರೆ ಇಂತ ಇದ್ರೂ ಕೂಡ ಒಂದ್ ರೀತಿ ಜೋಶ್ನಲ್ಲಿ ನಡೀತಾ ಇದ್ರಿ ಒಂದು ಮೈಸೂರು ಕಡೆಗೆ. ಸಾಕಷ್ಟು ಬಿಸಿಲಿದ್ರೂ ಸಹ ಯಾವ ರೀತಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಬಿರುಸಿನಿಂದ ಪಾದಯಾತ್ರೆ ಮಾಡ್ತಾ ಇರ್ತಾವೆ ಗಮನಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಉತ್ಸಾಹ ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಡಕ ಹುಟ್ಟಾಕಿರ್ತಕ್ಕಂಥದ್ದು ಸಹಜ. ಹಾಗಾಗಿ ಮನಸೋ ಹೊತ್ತು ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ನಮ್ಮ ಹೋರಾಟ, ನಾನು ಮೊದಲನೇ ದಿನದಿಂದ ಕೂಡ ಹೇಳ್ತಾ ಇದ್ದೇನೆ, ಈ ಭ್ರಷ್ಟ ಕಾಂಗ್ರೆಸ್, ವಚನ ಭ್ರಷ್ಟ ಕಾಂಗ್ರೆಸ್ ಏನಿದೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾಗ್ತದೆ. ಯಾಕಂದ್ರೆ ಇದನ್ನು ಧಿಕ್ಕರಿಸಿ ಬಂಡತನ ಇನ್ನು ಬಹಳ ದಿನ ಮುಂದುವರೆಯೋದಕ್ಕೆ ಸಾಧ್ಯ ಇಲ್ಲ. ರಾಜೀನಾಮೆ ಕೊಡ್ತಕ್ಕಂಥ ದಿನ ಹತ್ತಿರ ಬಂದಿದೆ. ನಿಮ್ಮ ಉತ್ತರಗಳಿಗೆ ಅವರು ಸರಿಯಾಗಿ ಉತ್ತರ ಕೊಡದೆ ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ಆಪಾದನೆಯನ್ನ ಮಾಡ್ತಾ ಇರುವಂತದ್ದು, ನೀವೇ ಹಗರಣಗಳ ಸರದಾರರು, ನೀವೇ ಭ್ರಷ್ಟಾಚಾರದ ಪಿತಾಮಹ ಅನ್ನುವಂಥದ್ದು. ಮತ್ತೆ ವಿಜೇಂದ್ರಗೂ ಕೂಡ ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಕೂಡ ಉತ್ತರವನ್ನ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪಾದಯಾತ್ರೆಯಿಂದ ಅವ್ರಿಗೆ ಏನಾದ್ರು ಸ್ವಲ್ಪ ನಡಕೆ ಶುರುವಾಗಿದೆಯಾ? ಮತ್ತೆ ಬೇರೆ ಬೇರೆ ರೀತಿಯಾಗಿ ಏನಾದ್ರು ಆಗ್ತಾ ಇದೆಯಾ ಸರ್? ನಿಮ್ಮ ಪಾದಯಾತ್ರೆಯಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿತ್ತು ಸರ್ಕಾರ. ಆದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿಗಳು ಬೇರೆ ರೀತಿಯಾಗಿ ನಿಮ್ಮ ಮೇಲೆ ಆಪಾದನೆಯನ್ನ ಮಾಡಿದ್ರೆ ಉಂಟಾ? ವಿರೋಧ ಪಕ್ಷದವರು ಇವತ್ತೇನು ಪ್ರಶ್ನೆಗಳನ್ನ ಕೇಳಿದ್ದೇವೆ, ಸದನದ ಹೊರಗಡೆ ಸದನ ಒಳಗಡೆ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರದವರು. ನಮ್ಮನ್ನೇನು ಪ್ರಶ್ನೆ ಮಾಡ್ತಾರೆ? ಆಡಳಿತ ಪಕ್ಷ ಇರ್ತಕ್ಕಂಥದ್ದು ರಾಜ್ಯದ ಜನರು ಎತ್ತಿರ್ತಕ್ಕಂಥ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದೆ, ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದೆ. ನಾವೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ವಿರೋಧ ಪಕ್ಷಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಇದೆ. ಉತ್ತರ ಕೊಡಬೇಕಾದ ಕರ್ತವ್ಯ, ಅದನ್ನು ಮಾಡಬೇಕು ಅವರು. ಕೊನೆ ಪ್ರಶ್ನೆ ಸರ್, ತಾವು ಇಷ್ಟೊಂದು ಶ್ರಮಪಟ್ಟು ಪಕ್ಷ ಸಂಘಟನೆಗೆ ಒತ್ತನ್ನು ಕೊಟ್ಟಿದ್ದಾರೆ, ಕಾರ್ಯಕರ್ತರು ಕೂಡ ಉತ್ಸಾಹವನ್ನು ಕೂಡ ತೋರ್ತಾ ಇದ್ದಾರೆ. ಪಕ್ಷದಲ್ಲಿರ್ತಕ್ಕಂಥ ಯತ್ನಾಳ್ ಅವರು ಪದೇ ಪದೇ ನಿಮ್ಮ ಮೇಲೆ ಟೀಕೆಯನ್ನ ಮಾಡ್ತಿದ್ದಾರೆ, ವೈಯಕ್ತಿಕವಾಗಿ ಆಗಿರ್ಬೋದು ಮತ್ತೆ ಬೇರೆ ರೀತಿಯಾಗಿ ಟೀಕೆಯನ್ನ ಮಾಡ್ತಿದ್ದಾರೆ. ತಮಗೇನಾರ ಮನಸ್ಸಿಗೆ ನೋವಾಗ್ತಿದೆ ಸರ್ ಈ ಒಂದು ವಿಚಾರದಿಂದ? ಯಾಕಂದ್ರೆ ಸಂಘಟನೆ ಒಂದು ದೊಡ್ಡ ಮಟ್ಟದ ಹೇಳಿಕೆಗಳು ತಲೆನೇ ಕಟ್ಸ್ಕೊಳ್ಳಲ್ಲ, ಮನಸ್ಸಿಗೆ ನೋವಾಗತಕ್ಕಂಥ ಪ್ರಶ್ನೆ ಎಲ್ಲಿ ಬರ್ತದೆ? ಇದಿಷ್ಟು ಬಿ.ವೈ. ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣಾಜೀವಿ, ನ್ಯೂಸ್ 18 ಕನ್ನಡ, ರಾಮನಗರ. ಚಪಾತಿ Hello.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.